ನಮ್ಮ ಜಿಲ್ಲೆಯಲ್ಲಿ ನಾವು ಎಷ್ಟು ಜನ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ SST, FST, VST ಸೆಕ್ಟರ್ ಆಫೀಸರ್ಸ್ ಈಗಾಗಲೇ ನಾವು ನೇಮಕ ಮಾಡಿ ಆದೇಶವನ್ನು ಹೊರಡಿಸಿದರೆ ಅವರು ತರಬೇತಿಯನ್ನು ಇವತ್ತು ನಾವು ಕೊಡ್ತಾ ಇದ್ದೀವಿ. SST, VST ಸೆಕ್ಟರ್ ಆಫೀಸರ್ಸ್ನ ನಾವು ಮ್ಯಾಜಿಸ್ಟ್ರಿಯಲ್ ಪವರ್ಸನ್ನು ಕೊಡೋದಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸ್ತೀವಿ. ಅಂದರೆ ಮ್ಯಾಜಿಸ್ಟ್ರಿಯಲ್ ಪವರ್ಸ್ ಅಂತ ನಮ್ಗೆ ಗೊತ್ತಿದೆ, ಪ್ರತಿ ಚುನಾವಣೆಯಲ್ಲೂ ಕೂಡ ಅವರು ಯಾವುದೇ ಕೋಡ್ ಆಫ್ ಕಂಡಕ್ಟ್ ವೈಲೇಷನ್ ಆದರೆ ಪ್ರಕರಣ ದಾಖಲು ಮಾಡೋದಕ್ಕೆ ಅಧಿಕಾರವನ್ನು ಕೊಡ್ತೇವೆ. ಮತ್ತು ಅವರಿಗೆ ಅಸಿಸ್ಟೆಂಟ್ ಕಮಿಷನರು ಮತ್ತು ಜಿಲ್ಲಾಧಿಕಾರಿಗಳಿಗೆ ಏನಿರ್ತದೆ ಮ್ಯಾಜಿಸ್ಟ್ರೇಟ್ ಪವರ್ಸ್, ಆ ಎಲ್ಲ ಪವರ್ಸ್ಗಳನ್ನು ಕೂಡ ನಾವು ಕೊಡೋದಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿದ್ದೇವೆ. ಇದಲ್ಲದೆ ನಾನು ಅತಿ ಮುಖ್ಯವಾಗಿ ಕೇಳ್ತಾ ಇರೋದು ಈ ಪೇಯ್ಡ್ ನ್ಯೂಸ್ಗಳು ಕೆಲವು ಸಾರಿ ಬರ್ತದೆ. ದಯಮಾಡಿ ಯಾರೇ ಪೇಯ್ಡ್ ನ್ಯೂಸ್ಗಳನ್ನು ನೀವು ಮಾಡಿದ್ದೆ ಆದರೆ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮಗಳನ್ನು ಕೈಗೊಳ್ತೀವಿ. ಸಾರ್ವಜನಿಕರು ಯಾವುದೇ ಪೇಯ್ಡ್ ನ್ಯೂಸ್ಗಳಿಗೆ ಕಿವಿ ಕೊಡಬಾರ್ದು ಅಂತೇಳಿ ನಮ್ಮ ಮುಖ್ಯವಾಗಿ ನಾನು ಕೇಳ್ಕೊಳ್ತೇನೆ. ಅತಿ ಹೆಚ್ಚಿನದಾಗಿ ಮತ್ತು ಅತಿ ಮುಖ್ಯವಾಗಿ ನಾನು ಇನ್ನೊಂದು ಮಾಹಿತಿಯನ್ನು ಹೇಳೋದು ಅಂತ ಹೇಳಿದ್ರೆ, ವಿಶೇಷವಾಗಿ ಯೂಟ್ಯೂಬರ್ಸು ಯಾವುದೇ ಮಾಹಿತಿಯನ್ನು ಅನಧಿಕೃತವಾಗಿ ಪ್ರಚಾರ ಮಾಡಿದ್ದೇ ಆದರೆ ನಾವು ನಿರ್ದಾಕ್ಷಿಣ್ಯವಾದಂಥ ಕ್ರಮವನ್ನು ಕಾನೂನಿನ ಅಡಿಯಲ್ಲಿ ನಾವು ಕ್ರಮವನ್ನು ಕೈಗೊಳ್ತೇವೆ. ನಾನು ಮತ್ತೆ ಹೇಳ್ತೇನೆ, ಚುನಾವಣೆಗೆ ಸಂಬಂಧಪಟ್ಟಂತೆ ಯಾವುದೇ ಯೂಟ್ಯೂಬರ್ಸ್ ತಪ್ಪು ಮಾಹಿತಿಯನ್ನು ಅಥವಾ ಅನುಮತಿ ಪಡೆಯದೇ ಮಾಹಿತಿಯನ್ನು ಏನಾದರೂ ಮಾಡಿದ್ದೇ ಆದರೆ ನಾವು ನಿರ್ದಾಕ್ಷಿಣ್ಯವಾದಂಥ ಕ್ರಮವನ್ನು ಕೈಗೊಳ್ತೇವೆ. ಯಾಕೆ ಅಂತ ಹೇಳಿದ್ರೆ ಎಲೆಕ್ಷನ್ ಕಮಿಷನಲ್ಲಿ ತಮ್ಗೆ ಗೊತ್ತಿರಬೇಕು, ಯಾರು ರಿಜಿಸ್ಟರ್ಡ್ ಪತ್ರಿಕೆಗಳಿರ್ತವೆ, ನ್ಯೂಸ್ ಇರ್ತವೆ, ಅವ್ರಿಗೆ ಮಾತ್ರ ಅನುಮತಿಯನ್ನು ನಾವು ಕೊಟ್ಟಿರ್ತೇವೆ, ಗೊತ್ತಿರಬೇಕು ತಮಗೆ. ಈವನ್ ನಾವೊಂದು ಐಡೆಂಟಿಫಿಕೇಷನನ್ನು ಕೂಡ ಕೊಡ್ತೀವಿ ಅವತ್ತು ನೀವು ಯಾರ್ಯಾರು ಪ್ರಚಾರ ಮಾಡಬೇಕು ಅಂತ. ಹಾಗಾಗಿ ಅನಧಿಕೃತವಾದಂಥ ಮಾಹಿತಿ ಅಥವಾ ಸುಳ್ಳು ಮಾಹಿತಿಗಳನ್ನು ಏನಾದರೂ ಕೊಟ್ಟಿದ್ದೆ ಆದರೆ ನಾವು ಅವ್ರ ಮೇಲೂ ಕ್ರಮ ಕೈಗೊಳ್ತೀವಿ. ಅಥವಾ ಯಾವ ಪಕ್ಷದ ಪರವಾಗಿ ಅವರು ಮಾಹಿತಿಯನ್ನು ಕೊಟ್ಟರೆ ಅವರಿಗೆ ಲೆಕ್ಕಕ್ಕೆ ನಾವು ಆ ಎಕ್ಸ್ಪೆಂಡಿಚರನ್ನು ಕೂಡ ನಾವು ಜಮಾ ಮಾಡ್ತಕ್ಕಂಥದ್ದು ನಾವು ಮಾಡ್ತೀವಿ. ಈಗಾಗಲೇ ಅಬ್ಸರ್ವರ್ಗೆ ಮತ್ತು ಎಕ್ಸ್ಪೆಂಡಿಚರ್ ಅಬ್ಸರ್ವರ್ಗೆ ನಾವು ಸ್ಥಳವನ್ನು ನಮ್ಮ ಕಾರ್ಪೊರೇಷನಲ್ಲಿ ಕೊಟ್ಟಿದ್ದೇವೆ. ಅವರು ಸದ್ಯದಲ್ಲೇ ಬಂದು ರಿಪೋರ್ಟ್ ಮಾಡ್ತಾರೆ. ವೆಚ್ಚ ಮಿತಿ ಸುಮಾರು 40 ಲಕ್ಷ ರೂಪಾಯಿ ಇರುತ್ತೆ ಒಬ್ಬ ಅಭ್ಯರ್ಥಿಗೆ. ಅವರು ನಿಗದಿತ ನಮೂನೆಯಲ್ಲಿ ಪ್ರತಿ ದಿನ ಕೊಡಬೇಕಾ, ಪ್ರತಿ 2 ದಿನಕ್ಕೊಂದ್ಸರಿ ಮಾಹಿತಿಯನ್ನು ಕೊಡಬೇಕಾಗ್ತದೆ ಎಕ್ಸ್ಪೆಂಡಿಚರನ್ನು. ಚುನಾವಣಾ ಮುಗಿದ ಒಂದು ನಿರ್ದಿಷ್ಟ ದಿನಾಂಕ ಇರುತ್ತೆ, ಆ ದಿನಾಂಕದಲ್ಲಿ ನಾವು ಆ ಮಾಹಿತಿಯನ್ನು ಕ್ರೋಢೀಕರಿಸಿ ಚುನಾವಣಾ ಆಯೋಗಕ್ಕೆ ನಾವು ಕಳಿಸ್ಕೊಡ್ತೇವೆ. ಅದನ್ನು ನಿಮಗೆ ನಾವು ಕೊಡ್ತೀವಿ. ಪತ್ರಿಕಾ ಪ್ರಕಟಣೆ ಏನಿದೆ ಅದನ್ನು ನಿಮಗೆ ನಾವು ಮಾಹಿತಿಯನ್ನು ಹಂಚ್ಕೊಳ್ತೀವಿ. ಮತ್ತು ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ನಾವು ಮತದ ಪಟ್ಟಿಯನ್ನು ಪ್ರಕಟ ಮಾಡಿದಾಗ ನಾನು ಅವತ್ತು ಕೂಡ ಪತ್ರಿಕಾ ಪ್ರಕಟಣೆಯಲ್ಲಿ ಮತ್ತು ನಿಮ್ಮ ಮುಂದೆ ಹಂಚ್ಕೊಂಡಿದ್ವಿ. ನಮ್ಮಲ್ಲಿ ಸುಮಾರು